ನಾವು ಪ್ರತಿದಿನ ಮನೆಯಂಗಳದಲ್ಲಿ ನೋಡುವ ತುಳಸಿ ಗಿಡ ಇದೆಯಲ್ಲ, ಅದು ಬರೀ ಪೂಜೆಗೆ ಮಾತ್ರವಲ್ಲ, ನಮ್ಮ ಆರೋಗ್ಯಕ್ಕೆ ನಿಜವಾದ ವರ. ಇಂದಿನ ಸಂಚಿಕೆಯಲ್ಲಿ ನಮ್ಮ ದೇಹಕ್ಕೆ ತುಳಸಿ ಹೇಗೆಲ್ಲ ಸಹಾಯ ಮಾಡುತ್ತದೆ ಎಂಬುದನ್ನು ನೋಡೋಣ. ತುಳಸಿಯನ್ನು ಆಯುರ್ವೇದದಲ್ಲಿ ದೈವಿಕ ಗಿಡಮೂಲಿಕೆ ಎಂದೇ ಕರೆಯುತ್ತಾರೆ. ಇದರ ಬಹುಮುಖ್ಯ ಗುಣವೆಂದರೆ ಇದು ನೈಸರ್ಗಿಕ ಒತ್ತಡ ನಿವಾರಕ. ಹೌದು, ಇದು ದೇಹವು ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಸುಲಭವಾಗಿ ನಿಭಾಯಿಸಲು ಬೇಕಾದ ಶಕ್ತಿಯನ್ನು ನೀಡುತ್ತದೆ. ಇದರಲ್ಲಿರುವ ಶಕ್ತಿಶಾಲಿ ಅಂಶಗಳು ಜೀವಕೋಶಗಳಿಗೆ ಹಾನಿಯಾಗದಂತೆ ತಡೆಯುತ್ತವೆ ಮತ್ತು ಯಾವುದೇ ಬಗೆಯ ಉರಿಯೂತವನ್ನು ಕಡಿಮೆ ಮಾಡುವ ಗುಣ ಹೊಂದಿದೆ. ಇದರರ್ಥ ತುಳಸಿ ನಿಮ್ಮ ದೇಹದ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ. ಮುಖ್ಯವಾಗಿ ಶೀತ ಮತ್ತು ಕೆಮ್ಮು ಬಂದಾಗ ನೆನಪಾಗುವ ಮೊದಲ ಮನೆಮದ್ದು ತುಳಸಿ. ಇದು ಕೇವಲ ಶೀತಕ್ಕಷ್ಟೇ ಅಲ್ಲ, ಉಸಿರಾಟದ ವ್ಯವಸ್ಥೆಯನ್ನು ಬಲಪಡಿಸಿ ಕಫವನ್ನು ಹೊರಹಾಕಲು ಮತ್ತು ಅಸ್ತಮಾದಂತಹ ಸಮಸ್ಯೆಗಳಿಂದ ಮುಕ್ತಿ ನೀಡಲು ಸಹಾಯಕವಾಗಿದೆ. ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವಲ್ಲಿ ತುಳಸಿಯ ಪಾತ್ರ ದೊಡ್ಡದು. ಇದು ಬ್ಯಾಕ್ಟೀರಿಯಾ, ವೈರಸ್ಗಳು ಮತ್ತು ಶಿಲೀಂಧ್ರಗಳಿಂದ ಉಂಟಾಗುವ ಸೋಂಕುಗಳ ವಿರುದ್ಧ ದೇಹವನ್ನು ಬಲಗೊಳಿಸುತ್ತದೆ. ಇತ್ತೀಚೆಗೆ ಮಧುಮೇಹ ಸಾಮಾನ್ಯವಾಗಿದೆ, ಆದರೆ ತುಳಸಿ ಇಲ್ಲಿಯೂ ಸಹಾಯ ಮಾಡಬಲ್ಲದು. ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಹಾಗೆಯೇ ರಕ್ತದ ಒತ್ತಡ ಮತ್ತು ಕೊಬ್ಬಿನಂಶವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಇದರ ಕೊಡುಗೆ ಅಮೂಲ್ಯ. ತುಳಸಿಯನ್ನು ಒಂದು ನೈಸರ್ಗಿಕ ವಿಷನಿವಾರಕ ಎಂದೇ ಹೇಳಬಹುದು. ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಯಕೃತ್ತು, ಲಿವರ್ ಉತ್ತಮವಾಗಿ ಕಾರ್ಯನಿರ್ವಹಿಸಲು ನೆರವಾಗುತ್ತದೆ. ಅಂತಿಮವಾಗಿ, ಈ ಎಲೆಗಳನ್ನು ಜಗಿಯುವುದರಿಂದ ಬಾಯಿಯ ಸ್ವಚ್ಛತೆ ಕಾಪಾಡಬಹುದು ಮತ್ತು ಗಾಯಗಳ ಮೇಲೆ ಲೇಪಿಸಿದರೆ ಬೇಗ ಗುಣವಾಗುತ್ತವೆ. ಒಟ್ಟಿನಲ್ಲಿ, ತುಳಸಿ ಒಂದು ಸಣ್ಣ ಗಿಡವಾದರೂ ಅದು ನೀಡುವ ಆರೋಗ್ಯ ಪ್ರಯೋಜನಗಳು ನಮ್ಮ ಇಡೀ ದೇಹಕ್ಕೆ ದೊರೆಯುವ ದೊಡ್ಡ ವರ.